ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ಮುಂಜಾನೆಯಲ್ಲಿ ಈ ದಿನವನ್ನು ಆರಂಭಿಸುವಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಹೀಗೆ ಪ್ರಾರ್ಥನೆ ಮಾಡುವಾಗ, ದೇವರ ಕೈಯಲ್ಲಿ ನಮ್ಮ ಜೀವಿತವನ್ನು ಕೊಟ್ಟು, ದೇವರ ಕೈಯಲ್ಲಿ ನಮ್ಮ ದಿನವನ್ನು ಕೊಟ್ಟು, ದೇವರೇ ಈ ದಿನವನ್ನು ನೀನೇ ನಡೆಸಿಕೊಡ್ರಿ ಅಂತ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಹೀಗೆ ನಡೆಸ್ತಾರೆ. ಏನಂದರೆ, ಕೀರ್ತನೆ 32ನೇ ಅಧ್ಯಾಯದ 8ನೇ ವಚನದಲ್ಲಿರುವ ವಾಕ್ಯದ ಪ್ರಕಾರ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಪ್ರಿಯ ದೈವಜನರೇ, ನಮಗೆ ಅನೇಕ ಕಾರ್ಯಗಳಿರ್ತದೆ, ಚಿಂತೆ ಮಾಡ್ತೀವಿ, ನಾವು ಕಾಲು ಜಾರ್ತೀವಿ, ಏನೋ ವಿಚಾರಗಳು ಎಲ್ಲವೂ ಕೂಡ ನಮ್ಮ ಯೋಚನೆ, ನಮ್ಮ ಜ್ಞಾನ, ನಮ್ಮ ಸಾಮರ್ಥ್ಯ, ನಮ್ಮ ಥಾಟ್ಸು, ನಮ್ಮ ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ, ನಮ್ಮ ತಲೆಗೆ ತೋಚಿದ ರೀತಿಯಲ್ಲಿ ಎಲ್ಲವನ್ನು ಕೂಡ ನಾವು ಮಾಡಿ ಬರ್ತೀವಿ. ಆದರೂ ಕೂಡ ನಾವು ಸೋಲನ್ನು ನೋಡ್ತೀವಿ, ಅಪಜಯವನ್ನು ನೋಡ್ತೀವಿ, ಅವಮಾನಗಳನ್ನು ನಾವು ನೋಡ್ತೀವಿ. ಆದರೆ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ದೇವರ ಕೈಯಲ್ಲಿ ಕೊಟ್ಟು, ನಮ್ಮ ದಿನವನ್ನು ನಾವು ಯೆಹೋವನ ಕೈಯಲ್ಲಿ ಕೊಟ್ಟು, ನಮ್ಮ ಜೀವಿತದ ಪ್ರತಿ ಕಾರ್ಯಗಳು, ಅದು ಚಿಕ್ಕದೇ ಆಗಿರಲಿ, ಅದು ದೊಡ್ಡ ವಿಷಯವೇ ಆಗಿರಲಿ, ಎಲ್ಲವನ್ನೂ ನಾವು ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥಿಸಿ ಒಪ್ಪಿಸಿಕೊಡುವುದಾದರೆ, ಯೆಹೋವನಾದ ಕರ್ತನು ನಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ದಾರೆ. ಏನಂದರೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿಮಗಾತನು ಬೋಧಿಸುವವರಾಗ್ತಾರೆ. ನಮ್ಮ ಜೀವಿತವನ್ನು ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಡುವುದಾದರೆ, ಅವರು ನಮಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವ ಮಾರ್ಗದಲ್ಲಿ ಹೋಗಬೇಕು, ಏನನ್ನು ಆಯ್ಕೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಉಪದೇಶಿಸಿ ತನ್ನ ಮಾರ್ಗವನ್ನು ನಿಮಗೆ ಅವರು ಹೇಳಿಕೊಡುವಂಥವರಾಗ್ತಾರೆ. ಅದೇ ಪ್ರಕಾರ ನಿಮ್ಮನ್ನು ಕಟಾಕ್ಷಿಸಿ, ಅಂದರೆ ನಿಮ್ಮ ಜೀವಿತದ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟು ನಿಮಗೊಂದು ದಯೆಯನ್ನು ತೋರಿಸಿ, ಆತನು ನನ್ನ ಮಗನಿಗೆ, ನನ್ನ ಮಗಳಿಗೆ ಏನು ಬೇಕು ಅಂತ ನೋಡಿ ಆತನು ನಿಮಗೆ ಆಲೋಚನೆಯನ್ನು ಹೇಳಿಕೊಡುವಂಥವರಾಗ್ತಾರೆ. ನಿಮ್ಮ ಚಿಂತೆಗಳನ್ನು ಆತನು ನೋಡ್ತಾರೆ, ನಿಮ್ಮ ಅವಮಾನಗಳನ್ನು ಆತನು ನೋಡ್ತಾರೆ, ನೀವು ಪಡುತ್ತಿರುವ ಎಲ್ಲ ಕಷ್ಟಪಾಡುಗಳನ್ನು ಆತನು ನೋಡಿ ನಿಮಗೊಂದು ಆಲೋಚನೆಯನ್ನು ಹೇಳಿಕೊಡ್ತಾರೆ. ಪ್ರಿಯ ದೈವಜನರೇ, ಇದೆಷ್ಟು ಸುಂದರವಾದ ಜೀವಿತ ಅಲ್ವಾ? ನಮ್ಮ ಯೋಚನೆ, ನಮ್ಮ ಆಯ್ಕೆ, ನಮ್ಮ ಥಾಟ್ಸ್ಗಳ ಮೇಲೆ ನಾವು ಇಷ್ಟು ದಿನ ನಡೆದುಕೊಂಡು ಬಂದ್ವಿ, ಏನೇನೆಲ್ಲ ಮಾಡ್ಕೊಂಡು ಬಂದ್ವಿ. ಆದರೆ ದೇವರ ಕೈಯಲ್ಲಿ ನಮ್ಮ ಜೀವಿತವನ್ನು ಕೊಡುವಾಗ ದೇವರು ನಮ್ಮ ನೋಡಿ ಹೀಗೆ ಹೇಳ್ತಾರೆ, ನಾನು ನಿನಗೆ ಮಾರ್ಗವನ್ನು ಬೋಧಿಸಿಕೊಡ್ತೇನೆ, ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ, ನಾನು ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ತಿಳಿಸಿಕೊಟ್ಟು ನಾನು ನಡೆಸ್ತೇನೆ. ಎಲ್ಲದಕ್ಕಿಂತ ಮೇಲಾಗಿ ನೀನು ಎಲ್ಲಿ ಕನ್ಫ್ಯೂಷನ್ಗಳಲ್ಲಿ ಬೀಳ್ತಿದೆಯೋ ನಿನ್ನನ್ನು ಕಟಾಕ್ಷಿಸಿ ನಾನು ನಿನಗೆ ಆಲೋಚನೆಯನ್ನು ಹೇಳಿಕೊಡುವಂಥವನಾಗ್ತೀನಿ. ಹೀಗೆ ದೇವರ ವಾಗ್ದಾನ ಮಾಡ್ತಾ ಇದ್ದಾರೆ. ಇದೆಷ್ಟು ಆಶೀರ್ವಾದದ ಸಂಗತಿ. ನಾವು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಈ ದಿನವೇ ಸಮರ್ಪಿಸಿ ದೇವರನ್ನು ನೋಡಿ ಹೀಗೆ ಹೇಳೋಣ, ದೇವರೇ ನೀನೇ ನನಗೆ ಮಾರ್ಗದರ್ಶನವನ್ನು ಕೊಡ್ರಿ, ನೀನೇ ನನ್ನನ್ನು ಉಪದೇಶಿಸು, ನೀನೇ ನನಗೆ ಆಲೋಚನೆಯನ್ನು ಹೇಳಿಕೊಡುವಂಥವರಾಗ್ರಿ ಅಂತ ಹೇಳಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ, ಈ ದಿನವನ್ನು ಆಶೀರ್ವದಿಸ್ರಿ. ಪ್ರಿಯ ಮಕ್ಕಳ ಜೀವಿತದಲ್ಲಿ ಕರ್ತನೆ ಅವರು ಒಪ್ಪಿಸಿಕೊಡ್ತಾ ಇದ್ರಿ ಮುಂಜಾನೆಯಲ್ಲಿ, ನೀನೇ ಅವರಿಗೆ ಮಾರ್ಗವನ್ನು ಬೋಧಿಸು, ನೀನೇ ಅವರಿಗೆ ಉಪದೇಶವನ್ನು ಮಾಡು, ನೀನೇ ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು, ಆಲೋಚನೆಗಳನ್ನು ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಇಷ್ಟು ದಿನಗಳ ಕಾಲ ಅಪಜಯ, ಸೋಲು, ಅವಮಾನ, ಅನೇಕ ಸಂಗತಿಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಅವರು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುವಾಗ ನೀನು ಅವರಿಗೆ ವಾಕ್ಯದ ಪ್ರಕಾರ ಬಲಪಡಿಸಿದ ಹೇಳಿದ ಪ್ರಕಾರವೇ ಹೌದು ಅವರು ನಡೆಯಬೇಕಾದ ಮಾರ್ಗವನ್ನು ಬೋಧಿಸು, ಉಪದೇಶಿಸು, ತಿಳಿಸಿಕೊಟ್ಟು ನಡೆಸ್ರಿ, ಆಶೀರ್ವದಿಸು. ಅವ್ರ ಜೀವಿತ ಇವತ್ತಿನಿಂದ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.